ಅಮ್ಮ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ನಮ್ಮ ಹಳ್ಳಿ ಮನೆಗಳಲ್ಲಿ ಮಾಡ್ತಾ ಇದ್ದ ಹಾಗೆ ಸಾಧಾರಣ ಆದರೂ ತುಂಬ ರುಚಿಯಾದ ತರಕಾರಿ ಸಾಗು. ಸಾಗುಗೆ ಮೊದಲು ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಎಲೆಕೋಸ್ ಮತ್ತು ಬಟಾಣಿನ ತಗೊಳ್ಳಿ. ಎಲ್ಲ ತರಕಾರಿನೂ ಸಣ್ಣ ಸಣ್ಣಕ್ಕೆ ಹಚ್ಚಿಕೊಂಡು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಮತ್ತು ಉಪ್ಪು ಸೇರಿಸಿ 2 ಸೀಟಿ ಬರೋವರೆಗೂ ಬೇಯಿಸಿ ಇಟ್ಕೊಂಡಿರಿ. ಈಗ ಸಾಗುಗೆ ಜೀವ ಕೊಡುವ ಮಸಾಲೆ ಮಾಡೋಣ. ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಉರ್ಗಡ್ಲೆ, ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಡಿ. ಈಗ ಅದಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ, ಅರಿಶಿನ, ಧನಿಯಾ, ಬೆಳ್ಳುಳ್ಳಿ ಹಾಗೆ ಹಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮುಂದಿನಿಂದ ನೆನೆಸಿಟ್ಟಿರುವ ಗಸಗಸೆ ಮತ್ತು ಗೋಡಂಬಿನ ಕೂಡ ಹಾಕಬೇಕು. ಈಗ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಮಸಾಲೆನ ರುಬ್ಬಿಟ್ಕೊಡಿ. ನೆಕ್ಸ್ಟ್ ಒಗ್ಗರಣೆಗೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆನ ಕಾಯಿಸಿ ಅದಕ್ಕೆ ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬಿಡಿ. ಆದಮೇಲೆ ಸಣ್ಣಕ್ಕೆ ಹಚ್ಚಿರೋದು ಒಂದು ಈರುಳ್ಳಿನ ಕೂಡ ಇದಕ್ಕೆ ಸೇರಿಸಿ. ಈರುಳ್ಳಿ ಬಂಗಾರ ಬಣ್ಣ ಬರೋವರೆಗೂ ನಿಧಾನವಾಗಿ ಉರಿಬೇಕು. ಈಗ ಬೇಯಿಸಿಟ್ಕೊಂಡಿರೋದು ತರಕಾರಿನ ಸೇರಿಸಿ ಮೇಲೆ ರುಬ್ಬಿದ ಮಸಾಲನ ಹಾಕಿ ಎಲ್ಲ ಚೆನ್ನಾಗಿ ಕಳಿಸಿ. ಮೀಡಿಯಂ ಉರಿನಲ್ಲಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿದ ಮೇಲೆ ನಮ್ಮ ಅಮ್ಮ ಕೈ ರುಚಿ ಬಿಸಿ ಬಿಸಿ ಸಾಗು ರೆಡಿಯಾಗತ್ತೆ. ಚಪಾತಿ ಜೊತೆ, ದೋಸೆ ಜೊತೆ ಅಥವಾ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಕೇವಲ ಊಟ ಅಲ್ಲ, ಇದು ಮನೆ ಅನ್ನುವ ಭಾವನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.